ಪಿಲಿಪಿಲಿ ಟಿವಿ. ಒಂದು ಊರಿನಲ್ಲಿ ಒಂದು ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ಮೀಮಿ ಅನ್ನೋ ಒಂದು ಪುಟ್ಟ ಹಕ್ಕಿ ವಾಸ ಮಾಡುತ್ತಿತ್ತು. ಅದು ತುಂಬಾ ಪರಿಶ್ರಮಿ ಮತ್ತು ದಯಾಳು. ಪ್ರತಿದಿನ ಬೆಳಗ್ಗೆ ಮೀಮಿ ಎದ್ದು ತನ್ನ ರೆಕ್ಕೆಗಳನ್ನು ಬಡಿದು ಊಟ ಹುಡುಕೋಕೆ ಹಾರಿ ಹೋಗುತ್ತಿತ್ತು. ಸಿಕ್ಕಿದ್ದ ಆಹಾರವನ್ನೆಲ್ಲ ತನ್ನ ಗೂಡಿಗೆ ತಂದು ಶೇಖರಣೆ ಮಾಡುತ್ತಿತ್ತು. ಹೀಗೆ ಅದು ಸಂತೋಷವಾಗಿ ಜೀವನ ನಡೆಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಜೋರಾದ ಬಿರುಗಾಳಿ ಬೀಸಿತು. ಮರಗಳು ಅಲುಗಾಡಿದವು, ಗೂಡುಗಳು ಹಾರಿಬಿಟ್ಟವು. ಆ ಬಿರುಗಾಳಿಯಲ್ಲಿ ಒಂದು ಪುಟ್ಟ ಕಾಕು ತನ್ನ ಮನೆಯನ್ನು ಕಳೆದುಕೊಂಡಿತು. ಸುಸ್ತಾಗಿ ಹಾರಿ ಹಾರಿ ಅದು ಆಶ್ರಯ ಹುಡುಕುತ್ತಿತ್ತು. ಅಷ್ಟರಲ್ಲಿ ಮೀಮಿಯ ಪುಟ್ಟ ಗೂಡು ಅದರ ಕಣ್ಣಿಗೆ ಬಿತ್ತು. ಕಾಕು ನಿಧಾನವಾಗಿ ಕೇಳಿತು, ಮೀಮಿ, ನನ್ನ ಮನೆ ಹಾಳಾಗಿದೆ, ನಾನು ಕೆಲವು ದಿನ ಇಲ್ಲಿ ಉಳ್ಕೋಬಹುದಾ? ಮೀಮಿ ನಗುತ್ತಾ ಹೇಳಿತು, ಖಂಡಿತ ಕಾಕು, ಇದು ನಿನ್ನ ಮನೆಯಂತೆಯೇ. ಹೊಸ ಮನೆ ಕಟ್ಟೋ ತನಕ ಇಲ್ಲೇ ಇರು. ಕಾಕು ತುಂಬಾ ಸಂತೋಷಪಟ್ಟಿತು. ಮೀಮಿಗೆ ಧನ್ಯವಾದ ಹೇಳಿತು. ಆದರೆ ಕೆಲವು ದಿನಗಳ ನಂತರ ಕಾಕುವಿನ ವರ್ತನೆ ಬದಲಾಗತೊಡಗಿತು. ಮೀಮಿ ತಂದ ಆಹಾರವನ್ನೆಲ್ಲ ಕಾಕು ತಿನ್ನತೊಡಗಿತು. ಅಷ್ಟೇ ಅಲ್ಲ, ತನ್ನ ಗೆಳೆಯರನ್ನು ಕರೆದು ಊಟ ಖಾಲಿ ಮಾಡಿಸುತ್ತಿತ್ತು. ಗೂಡಿನ ಹೆಚ್ಚಿನ ಜಾಗವನ್ನು ಕಾಕು ಉಪಯೋಗಿಸಿಕೊಂಡು ಮೀಮಿಗೆ ಒಂದು ಚಿಕ್ಕ ಮೂಲೆಯಷ್ಟೇ ಬಿಟ್ಟಿತು. ಒಂದು ದಿನ ಮೀಮಿ ಹೊರಗೆ ಹೋಗಿ ವಾಪಸ್ಸು ಬಂದಾಗ ಗೂಡಿನೊಳಗೆ ಜೋರಾದ ಗದ್ದಲ. ಕಾಕು ಮತ್ತು ಅದರ ಗೆಳೆಯರು ಸಂಭ್ರಮ ಮಾಡುತ್ತಿದ್ದರು. ಇದನ್ನು ನೋಡಿ ಮೀಮಿಗೆ ತುಂಬಾ ನೋವಾಯಿತು. ಅದು ವಿನಮ್ರವಾಗಿ ಕೇಳಿತು, ಕಾಕು, ನಿನ್ನ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ದೆ, ಆದರೆ ನೀನು ಈಗ ನನ್ನನ್ನೇ ನನ್ನ ಮನೆಯಿಂದ ದೂರ ಮಾಡ್ತಿದ್ದೀಯಲ್ಲ, ಇದು ಸರಿಯೇ? ಕಾಕು ಜೋರಾಗಿ ನಕ್ಕಿತು. ಹೌದು, ನೀನು ಸಹಾಯ ಮಾಡಿದೆ, ನಾನು ಥ್ಯಾಂಕ್ ಯು ಹೇಳಿದೆ ಅಲ್ವಾ, ಆದರೆ ಈಗ ಈ ಮನೆ ನನ್ನದು, ನೀನು ಏನು ಮಾಡ್ತೀಯಾ ಅಂತ ಗರ್ವದಿಂದ ಹೇಳಿತು. ದುಃಖಗೊಂಡ ಮೀಮಿ ತನ್ನ ಹಳೆಯ ಗೆಳೆಯ ಗೂಬೆಯ ಬಳಿ ಹೋಯಿತು. ನಡೆದ ಎಲ್ಲ ವಿಚಾರವನ್ನು ಹೇಳಿತು. ಗೂಬೆ ಶಾಂತವಾಗಿ ಹೇಳಿತು, ಮೀಮಿ, ಸಹಾಯ ಮಾಡುವುದು ಒಳ್ಳೆಯದು, ಆದರೆ ಯಾರಾದರೂ ನಿನ್ನ ದಯೆಯನ್ನು ದುರ್ಬಲತೆ ಅಂತ ಭಾವಿಸಿದರೆ ನೀನು ಧೈರ್ಯವಾಗಿ ನಿಲ್ಲಬೇಕು. ಮರುದಿನ ಬೆಳಗ್ಗೆ ಮೀಮಿ ಧೈರ್ಯವಾಗಿ ತನ್ನ ಗೂಡಿಗೆ ಹೋಯಿತು. ಕಾಕುವಿನ ಕಣ್ಣಲ್ಲಿ ಕಣ್ಣು ಹಾಕಿ ಹೇಳಿತು, ಕಾಕು, ನಾನು ನಿನಗೆ ಪ್ರೀತಿಯಿಂದ ಆಶ್ರಯ ಕೊಟ್ಟೆ, ಆದರೆ ನೀನು ಅದನ್ನು ದುರುಪಯೋಗ ಮಾಡಿದ್ದೀಯಾ. ಇನ್ನು ಮುಂದೆ ನನ್ನ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ದಯವಿಟ್ಟು ಹೊರಡು. ಇದನ್ನು ಕೇಳಿ ಕಾಕು ಆಶ್ಚರ್ಯಗೊಂಡಿತು. ಮೀಮಿ ಇಷ್ಟು ಧೈರ್ಯವಾಗಿ ಮಾತಾಡುತ್ತದೆ ಅಂತ ಅದು ಊಹಿಸಿರಲಿಲ್ಲ. ನಾಚಿಕೊಂಡ ಕಾಕು ಅಲ್ಲಿಂದ ಹಾರಿ ಹೋಯಿತು. ಆ ದಿನದಿಂದ ಮೀಮಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಜೀವನ ನಡೆಸತೊಡಗಿತು. ಈ ಕಥೆಯ ನೀತಿ ಏನೆಂದರೆ, ನಾವು ಮೀಮಿಯಂತೆ ದಯಾಳು ಆಗಬೇಕು, ಆದರೆ ಯಾರಾದರೂ ನಮ್ಮ ದಯೆಯನ್ನು ದುರ್ಬಲತೆ ಅಂತ ಭಾವಿಸಿದರೆ ನಾವು ಧೈರ್ಯವಾಗಿ ನಮ್ಮ ಹಕ್ಕಿಗಾಗಿ ನಿಲ್ಲಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.